ಸಿಎಸ್ಕೆ ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವೆ ನಡೆದಂತ ನಿನ್ನೆ ಪಂದ್ಯದಲ್ಲಿ 9 ವಿಕೆಟ್ ಇಂದ ಮುಂಬೈ ಇಂಡಿಯನ್ಸ್ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಸಿಎಸ್ಕೆ ತಂಡಕ್ಕೆ ಆರಂಭದಲ್ಲಿ ಆಘಾತ ಹೋಯಿತು ಫ್ರೆಂಡ್. ರಿಚುಂಜು ರವೀಂದ್ರ ಹಾಗೆ ರಶೀದ್ ಬೇಗನೆ ಔಟ್ ಆದ್ರೆ ಆಮೇಲೆ ಬಂದ ಆಯುಷ್ 32 ರನ್ ಮಾಡಿದ್ರು ಜಡೇಜಾ ಜೊತೆಗೆ. ಜಡೇಜಾ ಕೂಡ ಆಯುಷ್ ಜೊತೆಗೆ ಸೇರ್ಕೊಂಡು ನಿಧಾನವಾಗಿ ವಿಂಗ್ಸ್ ಕಟ್ಟಿದ್ರು. 32 ರನ್ ಮಾಡಿ ಆಯುಷ್ ಕೂಡ ಔಟ್ ಆದ್ರು. ಆಮೇಲೆ ಬಂದ ಶಿವಮ್ ಡುಬೆ, ಜಡೇಜಾ ಇವರೊಂದು ಇಬ್ಬರು ಆಟದಿಂದ ಸ್ವಲ್ಪ ಚೇತರಿಸಿಕೊಳ್ಳುವಂತ ಟಾರ್ಗೆಟ್ ಬರ್ತಾ ಇತ್ತು ಸಿಎಸ್ಕೆ ತಂಡಕ್ಕೆ ಫ್ರೆಂಡ್. ಇದರಲ್ಲಿ ಸ್ವಲ್ಪ ಸ್ಪೀಡ್ ಬ್ಯಾಟಿಂಗ್ ಮಾಡಿದ್ರು. ಶಿವಮ್ ಡುಬೆ ಮೊದಲಿಗೆ ನಿಧಾನಗತಿಯಿಂದ ಆಡಿದ್ರು, ಆಮೇಲೆ ಸ್ಪೀಡ್ ಮಾಡಿ 50 ರನ್ ಮಾಡಿದ್ರು. 50 ಕೂಡ ಮಾಡ್ಕೊಂಡು 50 ರನ್ಗೆ ಔಟ್ ಆದ್ರು. ಆಮೇಲೆ ಬಂದ ಧೋನಿ ಹಾಗೆ ಜಡೇಜಾ ಕೂಡ 50 ರನ್ ಮಾಡ್ಕೊಂಡ್ರು. ಧೋನಿ ಒಂದು 4 ಹೊಡೆದು ಔಟ್ ಆದ್ರು. ಆಮೇಲೆ ಟೋಟಲ್ ಆಗಿ 53 ರನ್ ಮಾಡಿ ಜಡೇಜಾ ನಾಟ್ ಔಟ್ ಆದ್ರೆ ಟೋಟಲ್ ಆಗಿ 176 ರನ್ ಟಾರ್ಗೆಟ್ ಕೊಟ್ಟು ಸಿಎಸ್ಕೆ ತಂಡ ಮುಂಬೈ ಇಂಡಿಯನ್ಸ್ ಗೆ ಫ್ರೆಂಡ್. ಇದರಲ್ಲಿ 2 ವಿಕೆಟ್ ಬುಮ್ರಾ 2 ವಿಕೆಟ್ ತಗೊಂಡ್ರು. ಆಮೇಲೆ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡೋಕೆ ಬಂತ ಮುಂಬೈ ಇಂಡಿಯನ್ಸ್ ಈ ಒಂದು ಟಾರ್ಗೆಟ್ ನ ಯಾವುದೇ ಒಂದು ಲೆಕ್ಕಕ್ಕಿಲ್ದೇನೆ ಚೇಂಜ್ ಮಾಡ್ತು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ರಿಯಾನು ಹಾಗೆ ರೋಹಿತ್ ಶರ್ಮಾ ಜೊತೆ ಆಟದಿಂದ ಟೋಟಲ್ ಆಗಿ 76 ರನ್ ಮಾಡಿದ್ರು ರೋಹಿತ್ ಶರ್ಮಾ. ಇವತ್ತು ಯಾಕೋ ಫಾರಿನ್ ಬಂದಿದ್ದಾರೆ, 76 ರನ್. ಹಾಗೆ ಸೂರ್ಯಕುಮಾರ್ 78 ರನ್ ಮಾಡೋ ಮೂಲಕ ಈ ಒಂದು ರನ್ನ ಚೇಸ್ ಮಾಡಿ ಹೋಗಿದ್ರು. 9 ವಿಕೆಟ್ ಇಂದ ಈ ಒಂದು ಮ್ಯಾಚ್ ಗೆದ್ದಿದೆ ಮುಂಬೈ ತಂಡ ಫ್ಯಾನ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲೋ ಮೂಲಕ 4-4 ಆಗಿದೆ ಮುಂಬೈ ಇಂಡಿಯನ್ಸ್ಗೆ. 4 ಗೆದ್ದಿದೆ, 4 ಸೋತಿದೆ. ಈಗ ಅದೇ ಸಿಎಸ್ಕೆ ತಂಡ 6 ಸೋತಿದೆ, 2 ಗೆದ್ದಿದೆ. ಇಲ್ಲಿ ಸಿಎಸ್ಕೆ ತಂಡ ನನಗೆ ಅನ್ಸುತ್ತೆ ಈ ಒಂದು ಸೀಸನ್ ನಲ್ಲಿ ಇವರ ಕತೆ ಮುಗೀತು ಅನ್ಕೊಂತೀನಿ. ಯಾಕಂದ್ರೆ RCB ಹೋದನೇ ಸೀಸನ್ ಆಯ್ತಲ್ಲ, ಆ ರೀತಿ ಆದ್ರೆ ಆಗ್ಬೋದು, ಆದ್ರೆ ಪದೇ ಪದೇ ಆ ರೀತಿ ಆಗಕ್ಕಾಗಲ್ಲ. ಯಾಕಂದ್ರೆ RCB ಗೆ ಹೋದನೇ ಸಲ ಇವರು ಗೆಲ್ತಾ ಬಂದ್ರು, ಮ್ಯಾಗಿನ್ ಅವರು ಸೋಲ್ತಾ ಬಂದ್ರು. ಹಾಗಾಗಿ ಇಲ್ಲಿಗೆ ಚಾನ್ಸ್ ಸಿಕ್ತು. ಇಲ್ಲಿ ಮ್ಯಾಗಿನವರು ಸೋಲ್ಬೇಕಲ್ಲ, ಸಿಎಸ್ಕೆಗೆ ಮ್ಯಾಲಿದ್ದರು ಸೋಲ್ಬೇಕು, ಸಿಎಸ್ಕೆ ಗೆಲ್ತಾ ಬರ್ಬೇಕು. ಹಂಗಾದ್ರೆ ಕರೆಕ್ಟ್ ಆಗುತ್ತೆ. ಆಲ್ರೆಡಿ ಒಂದು 5 ತಂಡಗಳು 5 ಮ್ಯಾಚ್ ಗೆದ್ದಿದೆ. ಆಲ್ರೆಡಿ 5 ಮ್ಯಾಚ್ ಗೆದ್ದಿದೆ. ಹಾಗಾಗಿ ಇಲ್ಲಿ ಈ ವರ್ಷ ಚಾನ್ಸ್ ಸಿಗೋದು ಸಿಎಸ್ಕೆ ತಂಡಕ್ಕೆ ಆಗಲ್ಲ. ನನ್ಗನ್ಸುತ್ತೆ ಇಲ್ಲಿ ಸಿಎಸ್ಕೆ ತಂಡ ಆಲ್ಮೋಸ್ಟ್ ಹೊರಗ ಆಗದಂತೆ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ನಿಮಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಈ ಒಂದು ಮ್ಯಾಚ್ ನಾವು ನಿಮ್ಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ. ಟೇಕ್ ಕೇರ್, ಬಾಯ್.